2032 ಡೀಟೇಲ್ ಕೊಡ್ತೀನಿ ಮಾಡಿಸಿದ್ದೆ ಅವ್ರು ಮಿಸ್ಟೇಕ್ ಮಾಡಿ ಅಲ್ಲೇ ತಂದು ಅಲ್ಲೇ ಅದು ಕೊಡ್ತೀನಿ ಸರ್. ಇದರಲ್ಲಿ ನಿಮ್ಗೆ ಅದು ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ. ಇದರಲ್ಲಿ ಎಷ್ಟು ಲೋಪಗಳಿದೆ ಅಂತ ಹೇಳಿ ನಿಜಕ್ಕೂ ಸಹ ಬಹಳ ಲೋಪಗಳಿದೆ. ಯಾಕೆಂತಂದ್ರೆ ಖಾತಾದಾರ ಇರ್ತಕ್ಕಂಥದ್ದು 7032. ಅದರಲ್ಲಿ ಸರ್ಕಾರಿ ನಮ್ದು ಅವ್ರು ಹೇಳ್ತಾ ಇರಲ್ಲ ಲಾಸ್ಟ್ಗೆ ಉಳಿತಾ ಇರ್ತಕ್ಕಂಥದ್ದು ಎಷ್ಟು ಗೊತ್ತಾ ಸರ್? ಅಲ್ಲಿ ನಿಮ್ಗೆ ಒಟ್ಟು 9 ಗ್ರಾಮಗಳು. ಯೋಜನೆಯ ಒಟ್ಟು ಪ್ರದೇಶ 8493 ಎಕರೆ. ಈಗಾಗಲೇ ನಾನು ಹೇಳಿದಾಗೆ ಖಾಸಗಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು 6731. ಅದೇ ಸರ್ಕಾರಿ ಮಾಲೀಕತ್ವದಲ್ಲಿರ್ತದ್ದು ಬರೀ 750 ಎಕರೆ. ಅದರಲ್ಲಿ ಆ ಖರಾಬು ಬಾ ಖರಾಬು ಎಲ್ಲ ಹೋದ್ರೆ ಅದರಲ್ಲಿ ಉಳಿತಕ್ಕಂಥದ್ದು ಬರೀ 474 ಇದೆ ಮಿಸ್ ಆಗಿತ್ತು. ಟೋಟಲ್ ಆಗಿ ನಿಮ್ಗೆ ಸರ್ಕಾರಿ ಜಾಗ ಇರ್ತಕ್ಕಂಥದ್ದು ನಿಮ್ಗೆ ಅಂದ್ರೆ ಸರ್ಕಾರಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ಜಾಗ ನಿಮ್ಗೆ 750 ಎಕರೆ. ಅದರಲ್ಲಿ ನಿಮ್ಗೆ ಆ ಖರಾಬು ಮತ್ತೆ ಬಾ ಖರಾಬು ಹೋದ್ರೆ ನಿಮ್ಗೆ ಉಳಿತಕ್ಕಂಥದ್ದು ಬರೀ 474 ಎಕರೆ. ನೀವು ಈ ಯೋಜನೆಗೆ ನೀವು ಅಪ್ಲೈ ಮಾಡ್ತಾ ಇರೋದು ಒಟ್ಟು 8493. ನೀವು ಮುಂಚೆ ಹೇಳ್ತಾ ಇದ್ದು 2500 ಇಂದ 3000 ಎಕರೆ ಸರ್ಕಾರಿ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ನಿಮ್ಗೆ ಉಳಿತಾ ಇರತಕ್ಕಂಥದ್ದು ಬರೀ 474 ಎಕರೆ. ಇನ್ನು ಮಿಕ್ಕಿದ್ದು ಸಂಪೂರ್ಣವಾಗಿ ನೀರಾವರಿ ಜಾಗ. ರೈತರು ಇವತ್ತು ಸಹ ಅಲ್ಲಿ ಹಿಡುವಳಿ ಮಾಡ್ತಾ ಇರತಕ್ಕಂಥ ಜಮೀನುಗಳನ್ನ ನೀವು ರಾಜಾರೋಷವಾಗಿ ಇವತ್ತು ಈ ರೀತಿ ಸ್ವೇಚ್ಛಾಚಾರವಾಗಿ ನೀವು ಯಾವನೋ ಖಾಸಗಿ ಕಂಪನಿಯವರಿಗೆ ಸುಮಾರು 18,000 ಕೋಟಿ ಈ ಒಂದು ಇದನ್ನ ಸುಮಾರು 33,500 ಕೋಟಿ ಪ್ರಾಫಿಟ್ ಮಾಡ್ಲಿಕ್ಕೆ ಯಾವನೋ ಖಾಸಗಿಯವರಿಗೆ ನೀವು ಏಕಾಏಕಿ ನೀವು 15,500 ಕೋಟಿ ನೀವು ಇವತ್ತು ಇದನ್ನ ನೀವು ಯಾವನೋ ಹಣ ಮಾಡ್ಕೊಂಡು ಹೋಗ್ಲಿಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಹೋಗ್ಲಿಕ್ಕೆ ರೈತರ ಕುತ್ತಿಗೆ ಮೇಲೆ ಇವತ್ತು ನೀವು ಕಾಲಿಟ್ಟು ನಿಂತಿದ್ದೀರಲ್ವಾ? ಇದನ್ನ ಯಾರಾದ್ರೂ ಒಬ್ರು ಸರ್ಕಾರ ಅಂತ ಕರೀತಾರ? ಇದಕ್ಕೇನಾದ್ರೂ ಕನಿಷ್ಠ ಕಿಂಚಿತ್ತು ಈ ರಾಜ್ಯದ ರೈತರ ಮೇಲೆ ಗೌರವ ಇದೆಯಾ? ಆಮೇಲೆ ಅದು ಬಿಟ್ಬಿಡಿ. ಇನ್ನೊಂದು ವಿಚಾರ ನಾನು ಹೇಳ್ತೀನಿ. ಈಗಾಗಲೇ ನಿಮ್ಗೆ ಇಲ್ಲಿ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಈಗಲ್ಟನ್ ರೆಸಾರ್ಟ್ ಇದ್ದಪ್ಪ. ಈಗಲ್ಟನ್ ರೆಸಾರ್ಟ್ ಅಲ್ಲಿ ನೀವು ಇಲ್ಲಿ ಗರಿಷ್ಠ 2,55,00,000 ಒಂದು ಎಕರೆಗೆ ನೀವು ಫಿಕ್ಸ್ ಮಾಡ್ತೀವಿ. ಅದೇ ಈಗಲ್ಟನ್ ಅಲ್ಲಿ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತಿನ ಆ ಭಾಗದ ಉಪಮುಖ್ಯಮಂತ್ರಿಗಳು ಅವರೇ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವರು ಅಲ್ಲಿ 1 ಎಕರೆಗೆ ಆ ಈಗಲ್ಟನ್ ಸುಮಾರು ಒಂದು 75-80 ಎಕರೆ ಅವರೇನು ಎಕ್ಸೆಸ್ ಲ್ಯಾಂಡ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ 12.5 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇದು ಸರ್ಕಾರದಲ್ಲಿ ಇಷ್ಟು ಬೆಲೆ ಬಾಳ್ತದೆ. ಹಾಗಾಗಿ ನೀವು 12.5 ಕೋಟಿ ಕೊಡಬೇಕು 1 ಎಕರೆಗೆ. ಅವ್ರು ಹಾಕಿರೋದು ಫೈನು. ಅವ್ರೇನು ಈಗಲ್ಟನ್ ರೆಸಾರ್ಟ್ ಅವರು ಅಲ್ಲೇನು ಅವರು ಅಲ್ಲಿ ಆ ಒಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆ ಒತ್ತುವರಿ ಲ್ಯಾಂಡ್ಗೆ ಇದೇ ಸರ್ಕಾರ ಇದೇ ಕ್ಯಾಬಿನೆಟ್ ಸಬ್ ಕಮಿಟಿ ಇವರೇ ಮಾಡಿರ್ತಕ್ಕಂಥದ್ದು ಕೋರ್ಟ್ ಆದೇಶಗಳನ್ನ ಧಿಕ್ಕರಿಸಿ 12.5 ಕೋಟಿ ರೂಪಾಯಿ 1 ಎಕರೆಗೆ ಫಿಕ್ಸ್ ಮಾಡಿದ್ದಾರೆ. ನೀವು ಇದಕ್ಕೆ ಇದರ ಪಕ್ಕದ ಜಾಗ ಇದಕ್ಕೆ ಅಟೆಸ್ಟೆಡ್ ಇರ್ತಕ್ಕಂಥ ಜಾಗವನ್ನ ಇವತ್ತು ನೀವು ಗರಿಷ್ಠ 2,55,00,000 ನೀವು ಫಿಕ್ಸ್ ಮಾಡ್ತೀರಿ ಅಂತಂದ್ರೆ ನೀವು ಯಾವ ಒಂದು ಮಾನದಂಡವನ್ನ ಅನುಸರಿಸ್ತಾ ಇದ್ರಿ? ಯಾವ ಮಾನದಂಡದ ಮೇಲೆ ನೀವು ಈ ರೀತಿ ಈ ಯೋಜನೆಗೆ ನೀವು ಹಣವನ್ನು ಫಿಕ್ಸ್ ಮಾಡಿದ್ರಿ? ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅಲ್ಲಿನ ಆ ಭಾಗದ ಶಾಸಕರು ಹೇಳ್ಬೇಕು. ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಇವರು ರಾಜಕೀಯ ದುರುದ್ದೇಶದಿಂದ ಅಂತ ಹೇಳ್ತಾರೆ. ಆದ್ರೆ ಇವರು ಸದುದ್ದೇಶದಿಂದ ಮಾಡ್ತಾ ಇದ್ದಾರಲ್ವಾ? ಸದುದ್ದೇಶದಿಂದ ಮಾಡಿದ್ಮೇಲೆ ನಾವು ಆಗ್ರಹ ಮಾಡ್ತಾ ಇದೀವಿ. ನೀವೇ ಈಗಲ್ಟನ್ ರೆಸಾರ್ಟ್ ಅವ್ರಿಗೆ 12.5 ಕೋಟಿ ಫಿಕ್ಸ್ ಮಾಡಿದ್ದೀವಿ. ದಯಮಾಡಿ ಕೊಡಿ. ಈ ರೈತರಿಗೂ 12.5 ಕೋಟಿ ರೂಪಾಯಿ ಕೊಡಿ. ಪಕ್ಕದೇ ಜಾಗ ಅಲ್ವಾ? ಯಾಕೆ ಅವ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯ? ಸರ್ಕಾರನೇ ನಿಗದಿ ಮಾಡಿರ್ತಕ್ಕಂಥ ಈ ಒಂದು ಮೊತ್ತವನ್ನ ನಾವು ಅಲ್ಲಿ ಕಡಿಮೆ ಮಾಡ್ತಾ ಇದ್ದೀರಿ, ಇಲ್ಲಿ ಹೆಚ್ಚು ಮಾಡ್ತಾ ಇದ್ದೀರಿ. ಯಾತಕ್ಕೋಸ್ಕರ ರೀತಿ ಮಾಡ್ತಾ ಇದ್ದೀರಿ? ಅದನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಆಮೇಲೆ ಈಗಾಗಲೇ ನಾವು ಅರ್ಕಾವತಿ ಬಡಾವಣೆ ಮಾಡಿದ್ರಲ್ಲ ಸರ್, ಇದೇ ಸರ್ಕಾರ ಹಿಂದೆ HBR ಮಾಡಿದ್ರು. ಅಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಇವತ್ತು ಸಹ ಪೀಡಿಯದವ್ರು ಹೇಳ್ತಾರಲ್ಲ, ನಾನಿರ್ತಕ್ಕಂಥದ್ದು ನಮ್ಮದು ಸುಮಾರು 100 ಎಕರೆ ಜಾಗಗಳು ಸುಮಾರು 1978-79 ನಾನು ಹುಟ್ಟೇ ಇರಲಿಲ್ಲ.
ಆವತ್ತಿನ ದಿವಸ ಅಕ್ವಿಷನ್ ಮಾಡಿ 81ರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿ ಏನು HBR ಲೇಔಟ್ ಇದೆಯಲ್ಲ, ಇವತ್ತು ಸಹ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. ಅವ್ರೇನು ಆವತ್ತು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ರಲ್ಲ, ಇವರು ನೋಡೋದೇ ಇಲ್ಲ. ಇವರು ಅಕ್ವಿಷನ್ ಮಾಡ್ತಾರೆ, ಪಾಣಿಯಲ್ಲಿ ಬಿಡಿ ಅಂತ ಬರ್ತದೆ 1612 ಅಂತ ಹೇಳ್ಬಿಟ್ಟು ನಾವು ಪೊಸಿಷನ್ ಇದ್ದೀವಿ ಅಂತ ಹೇಳಿ ಇವರು ರೆಕಾರ್ಡ್ ಅಲ್ಲಿ ತೋರಿಸ್ಕೊಳ್ತಾರೆ. ಯಾರು ಬಿಡಿಯದವರು ರೆಕಾರ್ಡ್ ಅಲ್ಲಿ ತೋರಿಸ್ಕೊಳ್ತಾರೆ. ವಾಸ್ತವಾಂಶ ಅಲ್ಲಿ ಮನೆಗಳು ಕಟ್ಕೊಂಡು ವಾಸ ಇರ್ತಾರೆ. ಇವಾಗ ತಾವು ನೋಡ್ತೀವಿ 10 ಗುಂಟೆ ಜಾಗ ತಗೊಂಡ್ರು, 20 ಗುಂಟೆ ಜಾಗ ತಗೊಂಡ್ರು, 30 ಗುಂಟೆ ಜಾಗ ತಗೊಂಡ್ರು, ಅದು 25 ಕೋಟಿ, 30 ಕೋಟಿ, 100 ಕೋಟಿ ಅಂತ ಹೇಳ್ತಾರೆ. ಆದ್ರೆ ವಾಸ್ತವಾಂಶ ಆವತ್ತು ಏನು ಇವರು ಜಾಗವನ್ನ ಇವರು ಬಿಡಿಯದವರು ನೋಟಿಫಿಕೇಶನ್ ವಶಪಡಿಸ್ಕೊಂಡಿದ್ದಾರಲ್ಲ, ಆವತ್ತು ಸಹ ಅಲ್ಲಿನ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಅರ್ಕಾವತಿ ಬಡಾವಣೆ ನಾವೆಲ್ಲ ನೋಡ್ತಾ ಇದ್ದೀವಿ. ಅರ್ಕಾವತಿ ಬಡಾವಣೆಗೆ ಅಕ್ವಿಷನ್ ಮಾಡಿದ್ರು. ಇವೆಲ್ಲ ನಂದು ಸಹ ಸುಮಾರು 20-25 ಎಕರೆ ಆ ಭಾಗದಲ್ಲಿ ನಮ್ಮೆಲ್ಲ ಜಾಗಗಳ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಸಹ ನಾವೆಲ್ಲ ವಾಸ್ತವಾಂಶ ನಾವು ಬೇರೆಯವರಿಗೆ ಮಾರಾಟ ಮಾಡಿದ್ದೀವಿ. ಬೇರೆಯವರು ಪೊಸಿಷನ್ ಇದ್ದಾರೆ, ಇವರು ಅದನ್ನ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಅದನ್ನ KNC ಅಂತ ಹೇಳ್ಬಿಟ್ಟು ಆ ಒಂದು ಇದಕ್ಕೆ ಇವ್ರಿಗೆ ಯಾವ ನಮ್ಮ ಅದನ್ನ ಒಂದು ರೀಡು ಅಂತ ಮಾಡ್ಬಿಟ್ಟು, ಇದೇ ಹಿಂದಿನ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಅರ್ಕಾವತಿ ಬಡಾವಣೆಯಲ್ಲಿ ಇವರೇನು ನೋಟಿಫಿಕೇಶನ್ ಮಾಡಿದ್ರು, ಅದಾದ ನಂತರ ರೀಡು ಅಂತ ಹೇಳಿ ಮಾಡಿ ಸುಮಾರು ಜನ ಬಿಟ್ಬಿಟ್ರು. ಆ ರೀಡು ಯಾವ ರೀತಿ ಮಾಡಿದ್ರು ಅಂತ ಜಗತ್ತಿಗೆ ಗೊತ್ತಿದೆ. ಯಾರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿದ್ರು ಅದನ್ನೆಲ್ಲ ರೀಡು ಮಾಡಿದ್ರು. ಯಾರು ಪ್ರಾಮಾಣಿಕರು ಪಾಪ ಬಡವರಿದ್ರು, ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರು, ಕೇಶವನಾರಾಯಣ ಕಮಿಟಿ ಅಂತೇಳಿ ಕೇಶವನಾರಾಯಣ ಕಮಿಟಿಯಲ್ಲಿ ಇವತ್ತು 1000 ಜನ ಅರ್ಜಿ ಹಾಕೊಂಡಿದ್ದಾರೆ. ಅವರು ಸಹ ಅದನ್ನ ವಾಸ್ತವಾಂಶ ನೋಡಿ, ಗೂಗಲ್ ಮ್ಯಾಪ್ಸ್ ನೋಡಿ, ನೀವೇನು ಈ ಒಂದು ಯೋಜನೆಗೆ ನೀವು ಅಕ್ವೈರ್ ಮಾಡಿದ್ದೀರಿ, ದಯಮಾಡಿ ಇದನ್ನ ಬಿಡಬೇಕು ಅಂತ ಹೇಳಿ ಈಗಾಗಲೇ ಅವರು ನಿದರ್ಶನ ಕೊಟ್ಟಿದ್ದಾರೆ. ಕೆಲವರೆಲ್ಲ ಕೋರ್ಟ್ ಹೋಗಿದ್ದಾರೆ, ಹೈಕೋರ್ಟ್ ಇದ್ದಾರೆ, ಅವರು ಒಂದು ಅಲ್ಲಿಗೆ ಶಿಫಾರಸು ಮಾಡಿದ್ದಾರೆ. ಇದು ಬಿಟ್ಬಿಡಿ. ಶಿವರಾಮ್ ಕಾರಂತ್ ಬಡಾವಣೆ ಏನಾಗಿದೆ ಸರ್? ಇವರ ಯೋಗ್ಯತೆಗೆ ಈ ಸರ್ಕಾರಕ್ಕೆ ಕನಿಷ್ಠ ಏನಾದ್ರೂ ಪಾಪ ಪ್ರಜ್ಞೆ ಇದ್ರೆ ಇವತ್ತು ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಇವತ್ತೇ ಇವರೇನು ಅಕ್ವಿಷನ್ ಮಾಡಿದ್ರು, ಇವತ್ತವರೆಗೂ ಸಹ ಯೋಜನೆ ಕಂಪ್ಲೀಟ್ ಮಾಡಕ್ಕಾಗಲಿಲ್ಲ. ಇವತ್ತು ಸಹ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ಗಳು ಪೆಂಡಿಂಗ್ ಇದಾವೆ. ಆ ಯೋಜನೆ ಮಾಡಕ್ ಆಗದೆ ಇರ್ತಕ್ಕಂಥವರು ಈ ಸರ್ಕಾರ ಈಗಾಗಲೇ ನೀವು ಅರ್ಕಾವತಿ ಬಡಾವಣೆ ಅದೇ ರೀತಿ ಮಾಡಿದ್ರಿ, ಶಿವರಾಮ್ ಕಾರಂತ್ ಬಡಾವಣೆ ಅದೇ ರೀತಿ ಮಾಡಿದ್ರಿ, ಅದ್ಯಾವುದೋ ಯೋಜನೆ ಕಂಪ್ಲೀಟ್ ಆಗ್ಲಿಲ್ಲ. ಈಗಾಗಲೇ ನೀವು ರೇರಾದವರು ಏನು BDAದವ್ರಿಗೆ ಏನು ಲೇಔಟ್ ಮಾಡ್ತಾ ಇದ್ರು, ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಅವ್ರು ನ್ಯಾಯಾಲಯಕ್ಕೆ ಹೋಗಿ ಅವ್ರು ಸ್ಟೇ ತಗೊಂಡಿದ್ದಾರೆ. ರೇರಾ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್. ಈಗ ಅವರು ಸರ್ಕಾರಿ ಅಂಗಸಂಸ್ಥೆಗಳು ಸಹ ಖಾಸಗಿಯವರು ಮಾಡಿದವರು ಇವರೇ ಮಾಡಿರ್ತಕ್ಕಂಥದ್ದು. ರೇರಾ ಇದು ಅಪ್ಲಿಕಬಲ್ ಆಗ್ತದಲ್ಲ ಬಿಡಿಯದವರು ನಮ್ಗೆ ಇದು ಅಪ್ಲಿಕಬಲ್ ಆಗಲ್ಲ ಅಂತ ಈಗಾಗಲೇ ಹೋಗಿ ಅವರು ಸ್ಟೇ ತಗೊಂಡಿದ್ದಾರೆ. ಇದು ಒಂದು ಭಾಗ. ಹಿಂದೆ ಈ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಇದುವರೆಗೂ ಸಹ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಾದ್ಮೇಲೆ ಈಗ ಇವರು ಕರ್ನಾಟಕ KHP ಇದೆ, BDA ಇದೆ, ಈಗ ಹಿಂದೆ BBM ಇದ್ದಿದ್ದೀನಿ, ಈಗ GPA ಮಾಡಿದ್ರು. ಇವರೆಲ್ಲ ಸಹ ಸರ್ಕಾರಿ ಸಂಸ್ಥೆಗಳು ಇದ್ರು ಸಹ ನೀವು ಸರ್ಕಾರಿ ಸಂಸ್ಥೆಯಿಂದ ಒಂದು ಯೋಜನೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ನೀವು ಯಾವ ರೀತಿ ಮತ್ತೆ ನೀವು ಹೊಸ ಒಂದು ಈಗ ಬಿಡ್ತಿ ನೀವು ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಯಾವ ಕಾರಣಕ್ಕೋಸ್ಕರ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಅದು ನೀವು ಸುಮಾರು 15-16 ಸಾವಿರ ಕೋಟಿ ಆ ಪ್ರಾಜೆಕ್ಟ್ ಅಲ್ಲಿ ನೀವು ದುಡ್ಡು ಹೊಡೆಯೋ ಸ್ಕೀಮ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ದುಡ್ಡು ಹೊಡೆಯೋ ಸ್ಕೀಮ್ ನ ಮಾಡ್ಕೊಂಡು ಹೊಟ್ಟಿದ್ದೀರಿ. ನಾವು ಈಗಾಗಲೇ 21ನೇ ತಾರೀಕು ಈಗಾಗಲೇ ನಮ್ಮ ಪಕ್ಷದ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ, ಅಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರ ನೇತೃತ್ವದಲ್ಲಿ ಈಗಾಗಲೇ ಪಾದಯಾತ್ರೆನ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಅಲ್ಲಿನ ಎಲ್ಲ ರೈತರು ಸಹ ಹಿಂದೆ ಒಂದು ಮಾತನ್ನ ಹೇಳ್ಬಿಟ್ರು. ಅಲ್ಲಿ ರೈತರು 80% ಜನ ರೈತರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅವರು ನಮ್ಮ ನಾಯಕರು ಹೇಳ್ತಾ ಇದ್ರು. ಒಂದು ಕೆಲಸ ಮಾಡಿ, ಪೂಜೆ ದೇವೇಗೌಡರು ಸಾಹೇಬರು ಸಹ ಹೇಳಿದ್ರು, 80% ರೈತರು ಒಪ್ಪಿಗೆ ಕೊಟ್ಟಿದ್ರೆ ದಯಮಾಡಿ ಮಾಧ್ಯಮದವರು, ಸರ್ಕಾರದ ಪ್ರತಿನಿಧಿಗಳು ತಾವು ಸಹ ಬನ್ನಿ, ನಿಮ್ ಜೊತೆ ನಾವು ಏನಿವತ್ತು 9 ಹಳ್ಳಿಗಳಲ್ಲಿ ನೀವೇನಿವತ್ತು ಅಕ್ವಿಷನ್ ಮಾಡಿದಿರಿ, ನಾವು ಹೋಗೋಣ. 80% ರೈತರು ಏನಾದ್ರು ನಿಮ್ಗೆ ಒಪ್ಪಿಗೆ ಸೂಚಿಸ್ಬಿಟ್ರೆ ನಾವು ನಿಮ್ ಪರ ನಿಲ್ತೀವಿ ಅಂತ ಹೇಳಿದ್ರು. ಬರ್ಬೇಕಲ್ಲ, ವಾಸ್ತವಾಂಶ ಚೆಕ್ ಮಾಡ್ಬೇಕಾದ್ರೆ ಇವತ್ತೇನು ಮಾಧ್ಯಮದವ್ರು ತವಿದಿರಿ, ನಿಮ್ ಮುಂದೆ ಯಾರು ಸುಳ್ಳು ಹೇಳಕ್ ಆಗೋದಿಲ್ಲ. ತಮ್ಮ ನೇತೃತ್ವದಲ್ಲಿ ನಮ್ಮ ನಾಯಕರು ಬರ್ತಾರೆ, ಅವರು ಬರ್ಲಿ,
ಬನ್ನಿ ಸರ್ಕಾರದ ಪ್ರತಿನಿಧಿಗಳು ಇವತ್ತೇನ ಯೋಜನೆ ಪರವಾಗಿ ನಿಂತಿದ್ದಲ್ಲ ಅವರೆಲ್ಲ ಬರಲಿ, ಅಲ್ಲಿ ವಾಸ್ತವಾಂಶನ ರಿಯಾಲಿಟಿ ಚೆಕ್ ಆಗಲಿ, ರಿಯಾಲಿಟಿ ಚೆಕ್. ಹಾಗಾಗಿ ಇದರಲ್ಲಿ ಸರ್ಕಾರದ ಅಂಗಸಂಸ್ಥೆಗಳು ಇವೆಲ್ಲರನ್ನು ಬಿಟ್ಟು ಸಾರನು. ಹಾಗಾದ್ರೆ ನೀವು ಈ ಸರ್ಕಾರ ಇವತ್ತೇನು ನೀವು GB ಇವೆಲ್ಲ ಇವತ್ತು BDA KHB ಹೌಸಿಂಗ್ ಬೋರ್ಡ್ ಇವೆಲ್ಲ ಏನಿದಾವಲ್ಲ ಇವರಿಗೆ ಒಂದು ಯೋಜನೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ಮೇಲೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಆ ಸಂಸ್ಥೆಗಳನ್ನ ಮುಚ್ಚಿಬಿಡಿ. ಅದಕ್ಕೆ ಯಾಕೆ ಬೇಕು ಒಂದಷ್ಟು ಜನ IAS ಅಧಿಕಾರಿಗಳು, ಯಾಕೆ ಬೇಕು ಅದಕ್ಕೆ KS ಅಧಿಕಾರಿಗಳು, ಅದಕ್ಕೆ ಯಾಕೆ ಬೇಕು MDಗಳು? ದಯಮಾಡಿ ಈ ಸಂಸ್ಥೆಗಳನ್ನ ಮುಚ್ಚಿಬಿಡಿ. ನೀವು ಯಾರಿಗೆ ಖಾಸಗಿಯವರಿಗೆ ಕೊಡ್ತಾ ಇದ್ದೀರಲ್ವಾ, ದಯಮಾಡಿ ಖಾಸಗಿಯವರಿಗೆ ನೀವು ಕೊಟ್ಬಿಡಿ. ಅವಾಗ ಇವೆಲ್ಲ ಮುಚ್ಚಿಬಿಡಿ. ಏನ್ ಬೇಕು ಸರ್ಕಾರಿ ಅಂಗ ಸಂಸ್ಥೆಗಳು? ಅವ್ರಿಗೆ ಯಾವ ನಾಟ್ ಎಲಿಜಿಬಲ್, ಅವ್ರಿಗೆ ಕೆಪಾಸಿಟಿ ಇಲ್ಲ ಸರ್, ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದ್ರೆ ಈ ಸಂಸ್ಥೆಗಳನ್ನ ದಯಮಾಡಿ ಮುಚ್ಚಿ ನೀವು ಎಲ್ಲ ಖಾಸಗಿಯವರಿಗೆ ಕೊಡ್ಬೋದಲ್ವಾ. ಹಾಗಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ನಾವು ರೈತರ ಪರ, ನಾವು ಏನು ರೈತರು ಇವತ್ತಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಪರವಾಗಿ ನಮ್ಮ ಪಕ್ಷ, ನಮ್ಮ ಪಕ್ಷದ ನಾಯಕರು ಆ ರೈತರ ಪರವಾಗಿ ಹೋರಾಟಕ್ಕೆ ನಾವೇನು ಹಿಡಿದಿದ್ದೀವಿ ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ. ಯಾವ ಕಾರಣಕ್ಕೂ ನಾವು ಈ ಯೋಜನೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಅಲ್ಲಿ ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ಧ, ಏನು ಬೇಕಾಗಿದ್ರು ಆಗ್ಬೋದು. ಈ ಸರ್ಕಾರ ಏನು ಮಾಡಿದ್ರು ಸಾಧನು, ಇವರ ದಬ್ಬಾಳಿಕೆ, ಇವರು ಏನೇ ಮಾಡಿದ್ರು ಸಾಧನು, ಏನು ಪೊಲೀಸ್ ಇಟ್ಕೊಂಡು ಏನಾದ್ರು ದಬ್ಬಾಳಿಕೆ ಮಾಡ್ತೀರಿ ಅಂತಂದ್ರೆ ನಾವು ಎಲ್ಲದಕ್ಕೂ ಸಹ ಸಿದ್ಧವಾಗಿದ್ದೀರಿ. ರಕ್ತ ಕ್ರಾಂತಿ ಆಗ್ತದೆ. ನಾನು ಹೇಳ್ತಾ ಇದ್ದೇನೆ, ಬಿಡದಿಯಲ್ಲಿ ಈ ಯೋಜನೆ ಏನಾದ್ರು ಇವರು ಮಾಡಲೇಬೇಕು ಅಂತ ಹೋದ್ರೆ ರಕ್ತ ಕ್ರಾಂತಿ ಆಗ್ತದೆ. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಇಂಥವೆಲ್ಲ ನೋಡಿದ್ದೀನಿ, ಕುಮಾರಣ್ಣವ್ರ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಪೋಸ್ಟ್ ಹಂಚಿದ್ರು. ನಾನು ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ನಾನು ಹೇಳಿದ್ದೆ ಅವ್ರು ಯಾರು ಅಂತ. ಆದ್ರೆ ಇದುವರೆಗೂ ಸಹ ಅವ್ರ ಮೇಲೆ ನಾವು ದೂರನ್ನು ಸಹ ಕೊಟ್ಟಿದ್ವಿ, FIR ಮಾಡಿದ್ರು, ಆದ್ರೆ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ರೆ ನಾನು ಹೇಳ್ತಕ್ಕಂಥದ್ದು ನಮಗೂ ಬರುತ್ತೆ ಪೋಸ್ಟ್ ಹಚ್ಚೋದು, ನಾವು ಅವಹೇಳನಕಾರಿ ಮಾಡಿ ಪೋಸ್ಟ್ ಹಚ್ಚಬಹುದು, ಆದ್ರೆ ನಮ್ಮ ಸಂಸ್ಕೃತಿ ಅದಲ್ಲ. ಈಗಾಗಲೇ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಯಾರ್ದಾದ್ರೂ ಒಪ್ಪಿಗೆ ಇಲ್ಲ ಅಂತಂದ್ರೆ ಅವ್ರದ್ದೇನಾದ್ರೂ ಒಂದು ಈ ರೀತಿ ಪೋಸ್ಟರ್ ಅಥವಾ ಫೋಟೋನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ರ ಮೇಲೆ ಕೂಡಲೇ FIR ಮಾಡಬೇಕು ಅಂತೇಳಿ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಈಗಾಗಲೇ ಒಂದು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ಈಗ ನಮ್ಮ ಪಕ್ಷದ ನಮ್ಮ ಕುಮಾರಣ್ಣವ್ರದ್ದು, ನಿಖಿಲ್ ಕುಮಾರಣ್ಣವ್ರದ್ದು, ನಮ್ಮ ಅನಿತಾ ಕುಮಾರಣ್ಣವ್ರದ್ದು ಈಗಾಗಲೇ ಅವರು ಎಲ್ಲ ಕಡೆ ಪೋಸ್ಟರ್ನ ಹಂಚಿದ್ದಾರೆ. ಇದು ಯಾರಾದರೂ ಮರ್ಯಾದೆ ಇರ್ತಕ್ಕಂಥವ್ರು, ಸ್ವಲ್ಪ ಕನಿಷ್ಠ ಯಾರಾದರೂ ಮಾನವೀಯತೆ ಇರ್ತಕ್ಕಂಥವ್ರು ಇಂಥ ನೀಚ ಕೆಲಸಕ್ಕೆ ಯಾರು ಸಹ ಹೋಗೋದಿಲ್ಲ. ಅಂತ ನೀಚ ಕೆಲಸಕ್ಕೆ ಈ ಕಾಂಗ್ರೆಸ್ ಪಕ್ಷದ ಕೆಲವು ಕಾರ್ಯಕರ್ತರು ಅದಕ್ಕಂತಾನೆ ಇದ್ದಾರೆ. ಕೆಲವರು ಬೇಕಾದಷ್ಟು ಕೇಸುಗಳು ಇನ್ನೊಂದು ಮತ್ತೊಂದು ಇದ್ರೂ ಸಹ ಅಂತವ್ರನ್ನ ಇಂಥ ಕೆಲಸಕ್ಕೆ ಕೆಲವ್ರನ್ನ ಇಟ್ಕೊಂಡಿದ್ದಾರೆ. ಅವರು ಈಗೇನೋ ಬಹಳ ಚೆನ್ನಾಗಿದೆ, ಆದ್ರೆ ಕಾಲಚಕ್ರ ತಿರುಗ್ತಾ ಇರ್ತದೆ. ಯಾವಾಗ್ಲೂ ಸಹ ಇದೇ ರೀತಿ ಇರೋದಿಲ್ಲ. ಆದ್ರೆ ಮುಂದೊಂದು ದಿನ ಈ ರೀತಿ ತಾವು ಅದಕ್ಕೆ ಹುಟ್ಟಿದೆ. ತಮಗೆಲ್ಲ ಗೊತ್ತಿದೆ, ಸುರೇಶ್ ಕುಮಾರ್ ಅವ್ರ ಮನೆ ಮುಂದೆ ಹೋಗಿ ಸುರೇಶ್ ಕುಮಾರ್ ಅವರು ಆ ಹೆಣ್ಮಕ್ಳದು ಅವ್ರ ಮಕ್ಕಳದು ಅವ್ರನ್ನೆಲ್ಲ ಯಾರು ಏನೋ ಒಂದು ಪೋಸ್ಟರ್ ಹಂಚಿದ್ರು. ಈಗ ನಮ್ಮ ಪಕ್ಷದ ನಾಯಕರದ್ದು ಯಾರು ಪೋಸ್ಟರ್ ಹಂಚಿದ್ದಾರೆ, ಅದಕ್ಕೆ ಅಂತಾನೆ ಒಂದು ಟೀಮ್ ಇದೆ ಕಾಂಗ್ರೆಸ್ನಲ್ಲಿ. ಅವು ಯಾರು ಅಂತೇಳಿ ನಾವು ಈಗಾಗಲೇ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದೀವಿ. ನಾವು ಹಿಂದೆ ಪತ್ರಿಕಾಗೋಷ್ಠಿ ಕರೆದು ಹೇಳಿದಿರಿ. ಅವರು ರಾಜಾರೋಷ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾನೇ ಹಂಚಿದ್ದು ಅಂತ ಸಹ ಹೇಳಿದ್ರು. ಆದ್ರೆ ಇದುವರೆಗೂ ಸಹ ಯಾರು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಲ್ಲ. ಇದು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಪೊಲೀಸ್ ಅಧಿಕಾರಿಗಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ. ನಾನು ಆಗ್ರಹ ಮಾಡ್ತೇನೆ, ಅಂತ ನೀಚರು ಯಾವನಾದ್ರೂ ಇರ್ಲಿ, ಯಾವ ಪಕ್ಷದಲ್ಲಾದ್ರೂ ಇರ್ಲಿ, ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ನಮ್ಮ ಕಾರ್ಯಕರ್ತರು ಸಹ ಬಹಳ ಆಕ್ರೋಶದಿಂದ ಬಂದಿದ್ರು ಕುಮಾರಣ್ಣವ್ರ ಹತ್ರ. ಯಾವ ಕಾರಣಕ್ಕೂ ನೀವು ಆ ರೀತಿ ಮಾಡಬಾರ್ದು, ಅಲ್ಲಿ ಹೋಗಿ ನೀವು ಪ್ರತಿಭಟನೆ ಮಾಡೋದು, ಅವ್ರು ಪೋಸ್ಟ್ ಹಂಚೋದು ಮಾಡಬಾರ್ದು ಅಂತ ಹೇಳಿ ನಮ್ಮ ಎಲ್ಲ ಯುವ ಘಟಕದ ಎಲ್ಲ ಅಧ್ಯಕ್ಷರಿಗೆ ಯಾವ ಕಾರಣಕ್ಕೂ ನೀವು ಆ ರೀತಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ರು. ಇದು ನಮ್ಮ ಪಕ್ಷ, ನಮ್ಮ ಪಕ್ಷದ ನಿಲುವು. ಇವರು ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಕೆಲಸ. ಇವ್ರನ್ನ ಏನಂತ ಕರೀತೀರಿ ನಾನು ಹೇಳೋದಿಲ್ಲ. ರಾಜ್ಯದ ಜನ, ತಾವು ಮಾಧ್ಯಮದವ್ರು ಏನು ರಾಜ್ಯದ ಜನಕ್ಕೆ ತೋರಿಸ್ತಾ ಇದ್ದೀರಿ, ರಾಜ್ಯದ ಜನ ತೀರ್ಮಾನ ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆ ಬಿಡ್ತಾ ಇದ್ದೀನಿ. ಸರ್, ಈಗ ನಾವು ಇದನ್ನ ಈ ಒಂದು ಯೋಜನೆಯ ವಿರುದ್ಧವಾಗಿ ನಾವು ನಮ್ಮ ಪಕ್ಷದ ವತಿಯಿಂದ